ಬಜೆಟ್ನಲ್ಲಿ ರಾಣಿ ಪ್ರಾಧಿಕಾರದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರಿದೆ ರಾಜ್ಯ ಸರ್ಕಾರ. ರಾಣಿ ಪ್ರಾಧಿಕಾರಕ್ಕೆ ಒಂದೇ ಒಂದು ಪೈಸೆ ಮೀಸಲಿಟ್ಟಿಲ್ಲ ರಾಜ್ಯ ಸರ್ಕಾರ. ಆದರೆ ರಾಯಣ್ಣ ಪ್ರಾಧಿಕಾರಕ್ಕೆ 28 ಕೋಟಿ ಮೀಸಲು ಇಡಲಾಗಿದೆ. ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 320 ಕೋಟಿ ಬಿಡುಗಡೆಯಾಗಿದೆ. 17 ವರ್ಷಗಳ ಹಿಂದೆ ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದೆ. ಆದರೆ ಈ ತನಕ ಸರ್ಕಾರ ಕೊಟ್ಟಿರುವಂತಹ ದುಡ್ಡೆಷ್ಟು? ಈಗ ಬಜೆಟ್ನಲ್ಲಿ ಅದಕ್ಕೇನಾದ್ರೂ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಶೂನ್ಯ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಇದನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ ಅಂತ ಮಾರ್ಚ್ 18ಕ್ಕೆ ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸಮಸ್ತ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟ್ ಅನ್ನ ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನ ಕೊಟ್ಟಿಲ್ಲ. ಇದನ್ನ ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದ್ರೂ ಹಣವನ್ನ ತಕ್ಷಣ ಬರುವ ಪೂರಕ ಬಜೆಟ್ ನಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಕೋರಿಕೆ ಅಂತ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನ ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ. ಒಂದು ದುರ್ದೈವದ ಸಂಗತಿ ಏನಂತಂದ್ರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದ್ರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂತ ಸಂಗೊಳ್ಳಿ ಮತ್ತು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನ ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ಬಜೆಟ್ನಲ್ಲಿ ರಾಣಿ ಪ್ರಾಧಿಕಾರದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರಿದೆ ರಾಜ್ಯ ಸರ್ಕಾರ. ರಾಣಿ ಪ್ರಾಧಿಕಾರಕ್ಕೆ ಒಂದೇ ಒಂದು ಪೈಸೆ ಮೀಸಲಿಟ್ಟಿಲ್ಲ ರಾಜ್ಯ ಸರ್ಕಾರ. ಆದರೆ ರಾಯಣ್ಣ ಪ್ರಾಧಿಕಾರಕ್ಕೆ 28 ಕೋಟಿ ಮೀಸಲು ಇಡಲಾಗಿದೆ. ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 320 ಕೋಟಿ ಬಿಡುಗಡೆಯಾಗಿದೆ. 17 ವರ್ಷಗಳ ಹಿಂದೆ ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದೆ. ಆದರೆ ಈ ತನಕ ಸರ್ಕಾರ ಕೊಟ್ಟಿರುವಂತಹ ದುಡ್ಡೆಷ್ಟು? ಈಗ ಬಜೆಟ್ನಲ್ಲಿ ಅದಕ್ಕೇನಾದ್ರೂ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಶೂನ್ಯ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಇದನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ ಅಂತ ಮಾರ್ಚ್ 18ಕ್ಕೆ ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸಮಸ್ತ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬಜೆಟ್ ಅನ್ನ ಪ್ರಕಟಣೆ ಮಾಡಿದೆ. ಅದರಲ್ಲಿ ಕಿತ್ತೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣವನ್ನ ಕೊಟ್ಟಿಲ್ಲ. ಇದನ್ನ ಹಣ ಕೊಡಲೇಬೇಕು, ಕಿತ್ತೂರು ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕಂತಕ್ಕಂಥ ಉದ್ದೇಶದಿಂದ ಬರುವ 18ನೇ ತಾರೀಕಿಗೆ ಕಿತ್ತೂರು ಬಂದ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಕಿತ್ತೂರು ಒಂದು ಪ್ರವಾಸಿ ಸ್ಥಾನ ಆಗಬೇಕು. ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಈ ವರ್ಷದ ಎಷ್ಟಾದ್ರೂ ಹಣವನ್ನ ತಕ್ಷಣ ಬರುವ ಪೂರಕ ಬಜೆಟ್ ನಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಕೋರಿಕೆ ಅಂತ ಇದನ್ನು ಬಂದ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕಿತ್ತೂರು ನಾಡಿನ ಸಮಸ್ತ ರಾಣಿ ಚೆನ್ನಮ್ಮಾಜಿ ಅಭಿಮಾನಿಗಳು ಬಂದು ಇದನ್ನ ಯಶಸ್ವಿ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ. ಒಂದು ದುರ್ದೈವದ ಸಂಗತಿ ಏನಂತಂದ್ರೆ, ರಾಣಿ ಚೆನ್ನಮ್ಮಾಜಿ ನಗ್ತಾ ಇದ್ದಾಳೆ, ಸಂಗೊಳ್ಳಿ ರಾಯಣ್ಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ. ಕಾರಣ ಏನಂತಂದ್ರೆ, ರಾಣಿ ಚೆನ್ನಮ್ಮಾಜಿಯ ಮಗನಾದಂತ ಸಂಗೊಳ್ಳಿ ಮತ್ತು ನಂದಗಡ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನ ಕಂಡು ರಾಣಿ ಚೆನ್ನಮ್ಮ ಅತ್ಯಂತ ಖುಷಿಯಾಗಿ ನಗ್ತಾ ಇದ್ದಾಳೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ತಾಯಿಯ ಮನೆ ಇನ್ನೂ ಹಾಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ದುಃಖದ ಸಂಗತಿಯಾಗಿದೆ. ಅದಕ್ಕಾಗಿ ಸರ್ಕಾರ ಈ ಮಾತನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಮತ್ತು ಪ್ರವಾಸಿ ಕ್ಷೇತ್ರ ಮಾಡ್ತೀರಿ ಅಂತೇಳಿ ನಾವು ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೋರಾಟಗಾರರು. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ತೋರಿಸ್ತಾ ಇದೆ. ಇದನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ ಅಂತ, ಅದು ಕೂಡ ಮಾರ್ಚ್ 18ಕ್ಕೆ ಕಂಪ್ಲೀಟ್ ಆಗಿ ಕಿತ್ತೂರು ಬಂದ್ಗೆ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅವತ್ತು ಹೋರಾಟವನ್ನ ಮಾಡಲಿದ್ದಾರೆ. ಕಿತ್ತೂರು ರಾಣಿ
ಚೆನ್ನಮ್ಮ ರಾಯಣ್ಣ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ತೋರಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ತಾರತಮ್ಯದ ಗಂಭೀರ ಆರೋಪ ಮಾಡಿ ಈಗ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರದ ನಡೆಯ ಬಗ್ಗೆ ಬೆಳಗಾವಿಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಮಾರ್ಚ್ 18ಕ್ಕೆ ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೋರಾಟಗಾರರು. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ತೋರಿಸ್ತಾ ಇದೆ. ಇದನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ ಅಂತ, ಅದು ಕೂಡ ಮಾರ್ಚ್ 18ಕ್ಕೆ ಕಂಪ್ಲೀಟ್ ಆಗಿ ಕಿತ್ತೂರು ಬಂದ್ಗೆ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅವತ್ತು ಹೋರಾಟವನ್ನ ಮಾಡಲಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ರಾಯಣ್ಣ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ತೋರಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ತಾರತಮ್ಯದ ಗಂಭೀರ ಆರೋಪ ಮಾಡಿ ಈಗ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರದ ನಡೆಯ ಬಗ್ಗೆ ಬೆಳಗಾವಿಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಮಾರ್ಚ್ 18ಕ್ಕೆ ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೋರಾಟಗಾರರು. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ತೋರಿಸ್ತಾ ಇದೆ. ಇದನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ ಅಂತ, ಅದು ಕೂಡ ಮಾರ್ಚ್ 18ಕ್ಕೆ ಕಂಪ್ಲೀಟ್ ಆಗಿ ಕಿತ್ತೂರು ಬಂದ್ಗೆ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅವತ್ತು ಹೋರಾಟವನ್ನ ಮಾಡಲಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ರಾಯಣ್ಣ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ತೋರಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ತಾರತಮ್ಯದ ಗಂಭೀರ ಆರೋಪ ಮಾಡಿ ಈಗ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರದ ನಡೆಯ ಬಗ್ಗೆ ಬೆಳಗಾವಿಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಮಾರ್ಚ್ 18ಕ್ಕೆ ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೋರಾಟಗಾರರು. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ತೋರಿಸ್ತಾ ಇದೆ. ಇದನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ ಅಂತ, ಅದು ಕೂಡ ಮಾರ್ಚ್ 18ಕ್ಕೆ ಕಂಪ್ಲೀಟ್ ಆಗಿ ಕಿತ್ತೂರು ಬಂದ್ಗೆ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅವತ್ತು ಹೋರಾಟವನ್ನ ಮಾಡಲಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ರಾಯಣ್ಣ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ತೋರಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ತಾರತಮ್ಯದ ಗಂಭೀರ ಆರೋಪ ಮಾಡಿ ಈಗ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರದ ನಡೆಯ ಬಗ್ಗೆ ಬೆಳಗಾವಿಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಮಾರ್ಚ್ 18ಕ್ಕೆ ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೋರಾಟಗಾರರು. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ತೋರಿಸ್ತಾ ಇದೆ. ಇದನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ ಅಂತ, ಅದು ಕೂಡ ಮಾರ್ಚ್ 18ಕ್ಕೆ ಕಂಪ್ಲೀಟ್ ಆಗಿ ಕಿತ್ತೂರು ಬಂದ್ಗೆ ಹೋರಾಟಗಾರರು ಕರೆ ಕೊಟ್ಟಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅವತ್ತು ಹೋರಾಟವನ್ನ ಮಾಡಲಿದ್ದಾರೆ.